ಈಗ ನಾನು ಆಯ್ತಪ್ಪ, ಈಗ ನಾನು ಹೇಳೋದು ಕೇಳಿ ಒಂದ್ ಮಾತು. ನೀವು ಸ್ಟಡಿ ಮಾಡಿದಾಗ ಮೊನ್ನೆ ಬಂದು ಮೆಮೊರಾಂಡಮ್ ಕೊಟ್ಟಾಗ ಬನ್ನಿ ಹೋಗೋಣ ಅಂತಂದ್ರೆ ನೀವು ಇವತ್ತೇ ಕರೆಸಿ ಪಿಡಿಯೋಣ ಅಂತಂದ್ರು. ವಿಡಿಯೋ ಕೂಡ ಇದೆಯಲ್ಲ. ಇಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಅಂದ್ರೆ ಇಲ್ಲ ಕರ್ಸಲೇಬೇಕು ಅಂದ್ಮೇಲೆ ನಾನು 3 ಗಂಟೆಗೆ ಬರ್ತೀನಪ್ಪ ಬನ್ನಿ ಅಂತ ಹೇಳಿದೆ. ಸರ್ 3 ಗಂಟೆಗೆಲ್ಲರೆ 2 ಗಂಟೆಗೆ ಹೇಳಿದ್ರೆ ನೀವು 2 ಗಂಟೆಗೆ ಕೋರ್ಟ್ ಇಂದ ಬರ್ಬೇಕಲ್ಲಪ್ಪ. ಆಯ್ತು ಬಂದ್ರೆ ಮಾತ್ರ ನಾನು ಬರಕ್ಕಾಗೋದು. ಸ್ಪಾಟ್ ನನ್ಗೆ ಗೊತ್ತಾಗತ್ತಾ ಪಿಡಿಒ ತಾನೇ ಕೆಲಸ ಮಾಡಿರೋದು. ಅದು ಬೇರೆ 2001 2003 ನೀವು ಕೇಳಿದಿರಿ. 2001 ಬೇಕಾಗಿತ್ತು ಈಗ ನೀವು ಮೆಮೊರಾಂಡಮ್ ಕೊಡಕ್ಕೆ ಇಲ್ಲ ಜಗ್ಲಕ್ಕೆ ಬಂದಿರೋದು. ಮಾತಾಡ್ತಾ ಇದ್ದಾರಲ್ಲ, ಸರ್ ಇವಾಗ ಪಂಚಾಯತ್ ಅಲ್ಲಿ ನರೇಗಾ ಕಾಮಗಾರಿ ಅಂತ ಇದೆಯಲ್ವ ಸರ್, ಇವಾಗ ಜಾಬ್ ಕಾರ್ಡ್ ಮಾಡ್ತಾರೆ. ಜಾಬ್ ಕಾರ್ಡ್ ಮಾಡುವಾಗ ಒಂದು ಪಡಿತರ ಚೀಟಿಗೆ 4 ಜನ ಇರ್ತೀವಿ ನಾವು. ನಮ್ಮ ಮನೇಲಿ 4 ಜನ ಇದ್ದೀವಿ. ಎಷ್ಟು ಜಾಬ್ ಕಾರ್ಡ್ ಕೊಡ್ಬೋದು ಅವ್ರಿಗೆ? ಒಂದೇ ಜಾಬ್ ಕಾರ್ಡ್ ಕೊಡ್ಬೋದು. ಪಂಚಾಯತ್ ಅಲ್ಲಿ ಏನಕ್ಕೆ ಇಬ್ಬರಿಬ್ಬರು ಸಪರೇಟ್ ಮಾಡಿ 2 ಜಾಬ್ ಕಾರ್ಡ್ ಏನಕ್ಕೆ ಮಾಡ್ತಾರೆ? ಬರಲ್ಲ ಮಾಡಿದ್ದಾರೆ ಅಂತಂದ್ರೆ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡೋದಲ್ಲ ಸರ್, ಡಿಲೀಟ್ ಮಾಡೋದಲ್ಲ. 2ನೇ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿದಾರಲ್ವಾ, ಅವ್ರಿಗೆ ಎಷ್ಟು ದುಡ್ಡು ಹೋಗಿದೆ ಆ ದುಡ್ಡನ್ನ ರಿಕವರಿ ಮಾಡ್ಬೇಕು. ಯಾಕೆ ಕೊಡ್ತೀರಾ ಅದನ್ನ? ಕಾರಣ ಅವಕಾಶ ಇದೆಯಾ? ಪಿಡಿಒ ಯಾಕೆ ತಂದು ಕೊಡ್ತಾರೆ ಜನರೇಟ್ ಮಾಡೋದಕ್ಕೆ? ಪಂಚಾಯತಿ ಹತ್ರ ಮಾಡಿರುವಂತ ಕೆಲಸ ಹೇಳ್ತಾ ಇದ್ರಲ್ಲ. ಈಗ ಮೊನ್ನೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಆಯ್ತು, ಪಂಚಾಯತಿ ಅವ್ರು ಮಾಡಿದ್ದಾರೆ, ಕ್ರಮ ತಗೊಳ್ಳೋಣ ಬಿಡಿ. ತಗೊಳ್ಳಂತಂದ್ರೆ ಸರ್ ಇವಾಗ ಮನೆಗಳು ಕೊಟ್ಟಿದ್ದಾರೆ. ಎಷ್ಟು ದಿನ ಆಯ್ತು ಕೊಟ್ಟು? ಮನೆಯಲ್ಲಿ ರಿಕವರಿ ಮಾಡಿ ಅಂತ ಎಷ್ಟು ದಿನ ಆಯ್ತು ನಿಮ್ಗೂ ಕೊಟ್ಟು? ಹಿಂದೆ ಇಒ ಸಾಹೇಬ್ ಇದ್ರು, ಜಡ್ಜಲ್ಲಿ ಕೊಟ್ಟಿದ್ದೀವಿ. ರಿಕವರಿ ಮಾಡಿಸ್ತಾ ಇದ್ದೀನಿ. ಅಲ್ಲ ಒಂದ್ ನಿಮಿಷ ನಾವು ಬಂದಾಗೆಲ್ಲ ನೋಟಿಸ್ ಕೊಡ್ತಾನೆ ಇದ್ದೀರಾ. ಸೋಮಣ್ಣನ್ ಕರಿತೀರಾ, ಸೋಮ ಇಮಿಡಿಯೇಟ್ ಲಾಸ್ಟ್ ನೋಟಿಸ್ ಹಾಕಪ್ಪ ಅಂತೀರಾ. ಹಾಕಿದ್ದಾರೆ, ದುಡ್ಡು ಕಟ್ಟಿದ್ದಾರೆ ಇಷ್ಟವರೆಗೂ. ಕಳಿಸ್ತೀನಿ. ಯಾವಾಗ ಕಳಿಸ್ತೀರಾ? ಕಳಿಸ್ತೀನಿ. ಅವರು 1 ವರ್ಷ ನೋಡಪ್ಪ, ನಾನು 3 ತಿಂಗಳಾಯ್ತು. ನಾನು ಬಂದ್ಮೇಲೆ ಪ್ರೋಸೆಸ್ ಮಾಡಿದ್ದೀನಿ. ಅಲ್ಲ ನಿಮ್ಮನ್ನೇ ಕೇಳ್ತಲ್ಲ ಉದ್ದೇಶಪೂರ್ವವಾಗಿ. ಇವಾಗ ಹಿಂದೆ ಇಒ ಇದ್ರಲ್ವಾ, ಯಾಕೆ ರಿಕವರಿ ಮಾಡಿಸಿಲ್ಲ? ನಾನು ಹೇಳಿದ್ದೀನಿ ಮುರಳಿ ಅವರೇ, ನಾನು ಮಾಡಿಸ್ತೀನಿ, ಮಾಡ್ತೀನಿ. ಇಲ್ಲಾಂದ್ರೆ ಕಾನೂನು ಈ ವಾರದಲ್ಲಿ ಮಾಡಿಸ್ತೀನಿ ನಾನು. ಹೌದು, ಅಕಸ್ಮಾತ್ ಇಲ್ಲ ಅಂತಂದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಬೋಗಸ್ ಮಾಡಿದ್ದಾರೆ ಅಂತ ನೋಡಿ. ಫೋಟೋ ತೆಗೆದಿದ್ದಾರಲ್ವಾ, ಈಗ ಕಾನೂನು ನಮ್ ಕೈ ನೋಡಿ. ಈ ಫೋಟೋದಲ್ಲಿ ನೋಡಿ, ಸೆಕ್ರೆಟರಿ ಬ್ಯಾಟಪ್ಪ ಇದ್ದಾರೆ. ಅವಾಗ ಪಂಚಾಯತ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ರು ಬ್ಯಾಟಪ್ಪ ಅವರಿಗೆ ಬೇರೆಯವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು ಫೋಟೋ ತೆಗಿಬೇಕಂದ್ರೆ ಅವಶ್ಯಕತೆ ಇದೆಯಾ? ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಫೋಟೋ ಇಟ್ಟಿದ್ದಾರೆ. ಸ್ವಾಮಿ ದೇವಸ್ಥಾನ ಪಂಚಾಯತಿ ಒಬ್ಬರು ಸ್ಟಾಫ್ ಹೋಗ್ಬೇಕು ಅಂತಿದೆ. ಇವಾಗ ನಾನು ಮನೆ ಕಟ್ಟಿದ್ರೆ ನಮ್ಮ ಮನೆ ಹತ್ರ ನೀವು ಇಒನು ಬರ್ಬೋದು, ಪಿಡಿಒನು ಬರ್ಬೋದು, ಸೆಕ್ರೆಟರಿ ಬರ್ಬೋದು. ಇದು ಬಾಯಿ ಅವ್ರು ಬೇರೆಯವ್ರ ಮನೆ ಹತ್ರ ಹೋಗಿ ಬ್ಯಾಟಪ್ಪ ಅವ್ರಿಗೆ ಏನ್ ಕೆಲಸ? ಬೇರೆ ಫರ್ಜರಿ ಮಾಡೋದಕ್ಕೆ ಬ್ಯಾಟಪ್ ಬಗ್ಗೆ ಏನಾದ್ರು ಹೇಳಿದ್ರೆ ಇವರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಯಾರು? ಅವರು ಕೆಲಸ ಮಾಡಿದ್ರೆ ಬರೋಕ್ಕಾಗತ್ತೆ. ಕೆಲಸ ಮಾಡಿದ್ರೆ ಇವಾಗ ರಾಮಸಾಗರ ಪಂಚಾಯತ್ ಕೆಲಸ ಸಂಬಂಧ ಇದೆ, ಹೋಗಿದ್ದಾರೆ. ಹೌದು ಸರ್, ಈ ಮನೆ ಪಾಯ ಬೇರೆಯವ್ರದ್ದು, ಪಾಯನೇ ಬೇರೆಯವ್ರದ್ದು. ಈ ಪಾಯ ಅವ್ರದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ, ಬಾಬಾ ಸ್ವಾಮಿ ಫೋಟೋ ಇತ್ತಪ್ಪ. ಬಾಬಾ ಸ್ವಾಮಿ ದೇವಸ್ಥಾನ ಹತ್ರ ಬ್ಯಾಟಪ್ಪ ಸೆಕ್ರೆಟರಿ ಹೋಗಿ ನಿಂತ್ಕೊಂಡಿದ್ದಾರೆ. ಏನ್ ಕೆಲಸ ಅವ್ರಿಗೆ? ದೇವಸ್ಥಾನದ ಹತ್ರ ನಿಂತ್ಕೋಬೇಕಾ? ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೋಬೇಕಾ ಸೆಕ್ರೆಟರಿ ಅವರು? ಸರ್ ಫೋಟೋದಲ್ಲಿದ್ದಾರೆ. ಈ ಫೋಟೋ ಇರೋದು ಸೆಕ್ರೆಟರಿ ಇರೋದು. ಪಂಚಾಯತ್ ಯಾರು ಕೊಡೋದು? ಲಾಗಿನ್ ಯಾರು ಕೊಡೋದು? ಪಿಡಿಒ ಕೊಡೋದು. ಈ ಪಿಡಿಒ ಲಾಗಿನ್ ಅಲ್ಲಿ ಸೆಕ್ರೆಟರಿಗೂ ಕೊಟ್ಟಿರ್ತೀವಿ ನಾವು. ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇದ್ದಾಗ ಸೆಕ್ರೆಟರಿಗೂ ಕೊಡ್ಬೋದು, ಇಲ್ಲ ಪಿಡಿಒಗೂ ಕೊಡ್ಬೋದು. ಇವಾಗ GPS ಯಾರ ಹೆಸರಲ್ಲಿ ಆಗಿದೆ ಅವಾಗ ಅದನ್ನ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ತೀವಿ, ಮಾಹಿತಿಗೆ ಹಾಕ್ತೀವಿ. ಬೇಕಾದ್ರೆ ಆ GPS ಯಾರು ಕೊಟ್ಟಿದ್ದಾರೆ ಅವ್ರನ್ನೂ ಸಸ್ಪೆಂಡ್ ಮಾಡ್ಬೇಕು. ಈ ಬ್ಯಾಟಪ್ಪ ಸೆಕ್ರೆಟರಿ ಇದಾರಲ್ವಾ, ಇವ್ರನ್ನೂ ಸಸ್ಪೆಂಡ್ ಮಾಡ್ಬೇಕು. ದೇವಸ್ಥಾನ ಇದೇನಪ್ಪ ಇದು ಬ್ಯಾಟಪ್ಪ ಹೋಗಿ ನಿಂತಿದ್ದಾರಲ್ಲ ಇಲ್ಲಿ? ಹೌದು ಸರ್, ಅವರೇ ಸ್ಪಾಟ್ ಮಾಡಿ ಸರ್. 10-11 ಸ್ಕೀಮ್ ಸರ್, 10 ವರ್ಷದಿಂದ ಸ್ಕೀಮ್ 10 ವರ್ಷ 26 ವರ್ಷ ಇದೇ ಪಾಯನೇ ಸರ್ ಇದು. ಅದೇ ಸರ್, ಅದೇ ಅಲ್ಲೊಂದು ದೇವಸ್ಥಾನ ಇದೊಂದು ಮನೆ ಮನೆಯದು ಇದ್ರ ಮೇಲೆ GPS ಮಾಡಿದ್ದಾರೆ.
ಇದು ಇದೇ ದೇವಸ್ಥಾನ ಹಾ ಅದೇ ದೇವಸ್ಥಾನ ಇವಾಗ ಇದೆ ಸರ್ ಅಲ್ಲಿ. ಇದು ನೋಡಪ್ಪ, ಇದು ರಿಕವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ. ಇದು ನೋಡಿ, ಈ ವಾರ ಆಯ್ತು ನೋಡ್ಬಿಟ್ಟು ಇದನ್ನ ಬೇರೆ ಕಾನೂನು ರೀತಿ ನಾವು ಕ್ರಮ ಸರ್ ಮತ್ತೆ ಸರ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಯಾರು ಕೆಲಸ ಮಾಡ್ಬೇಕು ಸರ್? ಕೆಲಸ ಮಾಡ್ಬೇಕಾಗಿರೋದು ಯಾರು ಜಾಬ್ ಕಾರ್ಡ್ ಅಲ್ಲಿ ಹೆಸರು ಇರ್ತದೆ ಜಾಬ್ ಕಾರ್ಡ್ ಹೋಲ್ಡರ್ ಯಾರು ಇರ್ತಾರೋ ಅವ್ರು ಮಾಡಬೇಕು. ಜೆಸಿಬಿ ಹೋಗುತ್ತೆ, ಒಂದೇ ದಿನ ಗೋಕುಂಟ ತೆಗೆದ್ಬಿಡುತ್ತೆ, ಅರ್ಥ ವರ್ಕ್ ಮಾಡ್ತಾರೆ. ಜೆಸಿಬಿ ಒಂದೇ ದಿನ ತೆಗೆದ್ಬಿಡ್ತಾರೆ. ಅಲ್ಲಿ ಜೆಸಿಬಿ ಇವಾಗ 10 ಅವರ್ ಕೆಲಸ ಮಾಡಿತ್ತು ಅನ್ಕೊಳ್ಳಿ, ಇಲ್ಲ ಜನ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, 10,000 ಜೆಸಿಬಿ ಕೊಟ್ಬಿಡಿ. ಮಿಕ್ಕಿದ ಮೆಟೀರಿಯಲ್ ಬಿಲ್ ಇರುತ್ತಲ್ವಾ, ಅದು ಮಾತ್ರ ಮಾಡ್ಕೊಳ್ಳಿ. ನೀವು ಅದನ್ನ ಬಿಟ್ಬಿಟ್ಟು ಜೆಸಿಬಿ 10 ಅವರ್ ಮಾಡ್ಬಿಟ್ಟು 4 ಲಕ್ಷ ಏನಕ್ಕೆ ಏನ ಮಾಡ್ತೀವಿ, ಜನ ಮಾಡಿದ್ರೆ ಏನೋ ಮಾಡ್ತೀರಾ? ಪಂಚಾಯತಿ ಅವರು ಮಾಡಿದ್ದಾರೆ, ಪಂಚಾಯತಿಗೂ ಅಧಿಕಾರ ಕೊಟ್ಟಿದ್ದಾರೆ, ನನಗೆ ಒಬ್ಬನಿಗೆ ಕೊಟ್ಟಿಲ್ಲ. ಏನಂತ JCB ಮಾಡಿ ಅಂತ ಅಧಿಕಾರ ಕೊಟ್ಟಿಲ್ಲ. ಹೇಳೋದು ಅರ್ಥ ಮಾಡ್ಕೊಂಡು ಸರ್, ನನ್ನ question ಸರ್, ಒಂದೇ ನಿಮಿಷ. ನಾನು ಹೇಳ್ತೀನಿ ಈಗ ನೋಡಪ್ಪ, ಈಗ ಏನು ಅಧಿಕಾರ ವಿಕೇಂದ್ರೀಕರಣ ಅವ್ರು ಕೊಟ್ಟಿರುವಂತ ಅಧಿಕಾರ, ಅವ್ರ ಮೇಲೆ ತಪ್ಪು ನನ್ಗೆ ಹೇಳಿದ್ರೆ ನಾನು ಪರಿಶೀಲನೆ ಮಾಡಬಹುದು ಅಷ್ಟೇ. ಸರ್, ನಾನು ಇವಾಗ ಅದನ್ನ ನಾನು ಆ ಅಧಿಕಾರ ನಾನು ಕೊಡಿ, ಸರ್ಕಾರ ಕೊಟ್ಟಿರೋ ಅಧಿಕಾರ, ಪಂಚಾಯತಿ ಸ್ಥಳೀಯ ಸರ್ಕಾರ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರುವಂತ ಅಧಿಕಾರ, ಅದು ಅವ್ರು ತಪ್ಪು ಮಾಡಿದ್ರೆ ಕ್ರಮ ಅದಕ್ಕೆ ಸರ್, ಇವಾಗ ಪಂಚಾಯತಿಯಲ್ಲಿ ಟೋಟಲ್ ಪಂಚಾಯತಿಯಲ್ಲಿ ತಪ್ಪು ಮಾಡಿದ್ರೆ ಪಿಡಿಒ ಅವರು ಹೊಣೆ ಹಾಕ್ತಾರೆ. ಟೋಟಲ್ ಇವಾಗ ಪಂಚಾಯತಿಯಲ್ಲಿ ಪಿಡಿಒ ತೊಂದ್ರೆ, ಪಂಚಾಯತಿಯಲ್ಲಿ ಪಿಡಿಒನ ನಮಗೆ ಈ ತರ ಮಾಡಿದ್ರೆ ನಾವು ಕಂಪ್ಲೇಂಟ್ ಮಾಡ್ಬೇಕಾಗಿರೋದು ಯಾರಿಗೆ? ನಿಮ್ಮ ದಂಡ ಬರ್ಬೇಕಾಗುತ್ತೆ. ಇವಾಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಜನರು ಮಾಡಬೇಕಾಗಿರೋದನ್ನ JCB ತೆಗಿತಾರೆ. ಮತ್ತೆ JCB ತೆಗಿತಾರೆ, ಆಯ್ತಪ್ಪ ಯಾರು ಕೆಲಸಕ್ಕೆ ಬರ್ಲಿಲ್ಲ, ಮೆಟೀರಿಯಲ್ ಬಿಲ್ ಮಾಡ್ತೀರಾ, ಮಿಕ್ಕಿದ 4 ಲಕ್ಷ NMR ಇರುತ್ತೆ. ಪ್ರತಿದಿನ ಕರ್ಕೊಂಡು ಹೋಗಿ ಫೋಟೋ ಇಡ್ಸ್ಕೊಂಡು ಇದರ ಅವ್ಯವಹಾರ ಏನಕ್ಕೆ ಮಾಡ್ತೀರಾ? ಅದು ಮಾಡಕ್ ಬರಲ್ಲ. ಮಾಡಿದಾರಲ್ವಾ? ನಿಲ್ಸಿದ್ದೀರಲ್ಲ ಕೆಲಸ, ಪಂಚಾಯತಿ ವ್ಯಾಪ್ತಿ ಕೆಲಸ ಜನ ಬಂದ್ರೆ ಕೆಲಸ ಮಾಡಿ, ಯಂತ್ರೋಪಕರಣದಿಂದ ಮಾಡಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು ಅಂತ ಹೇಳಿ ನಿಲ್ಸಿದ್ದೀನಪ್ಪ. ಅವ್ರ ಮೇಲೆ ಆಕ್ಷನ್ ಏನ್ ತಗೊಂಡಿದ್ದಾರೆ ಸರ್? ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಿ ಸರ್, ಸಸ್ಪೆಂಡ್ ಮಾಡಿ. ಹೇಳೋದು ಅರ್ಥ ಮಾಡಿ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹಾಕಿ ಇನ್ಸ್ಪೆಕ್ಷನ್ ಮಾಡಿಸ್ತೀನಿ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹಾಕಿ 3ನೇ ವ್ಯಕ್ತಿಗೆ ಇನ್ಸ್ಪೆಕ್ಷನ್ ಹಾಕಿ ಮಾಡಿಸ್ತೀನಿ. ಕರೆಕ್ಟ್ ಸರ್. ಇವಾಗ ಏನಿಲ್ಲ, ಒಂದೇ ಒಂದು ಎಕ್ಸಾಂಪಲ್, ನಮ್ಮ ಅಲಿಕಲ್ಲು ಗ್ರಾಮದಲ್ಲಿ ಪಂಚಾಯತಿ ಸರಿ ಇಲ್ಲ ಅಂತ ಒಂದು ಕ್ವಶನ್ ಕೇಳಿದ್ದಕ್ಕೆ PDO ಮೇಡಮ್ ನ 2 ಫೋರ್ಜರಿ ಬಿಲ್ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಕ್ಕೆ ಸೀದಾ ಇಲ್ಲಿ ಬಂದು ಒಂದು ಬಿಲ್ ಡಿಲೀಟ್ ಮಾಡ್ಬಿಟ್ಟು ಇನ್ನೊಂದು ಬಿಲ್ ಇಟ್ಟಿದ್ದಾರೆ, ವಾರ್ಡ್ ನಂಬರ್ 1 ವಾರ್ಡ್ ನಂಬರ್ 2 ಅಂತ. ಅದೇ ಕಾರಣಕ್ಕೆ ನಮ್ಮ ಮೇಲೆ FIR ಹಾಕಿದ್ರು. ಇವಾಗ ಅವ್ರು ತಪ್ಪು ಮಾಡಿರೋದು ಕಣ್ಣು ಮುಂದೆ ಕಾಣ್ತಾ ಇದೆ, ನಿಮಗೂ ಆಲ್ರೆಡಿ ನಿಮ್ ಗಮನಕ್ಕೆ ತಂದಿದೀವಿ. ಈ ತರ NMR 4 ಟನ್ ಗಟ್ಲೆ ಲೂಟಿ ಮಾಡಿ ತಿಂತಾ ಇದಾರೆ ಅಂತ ಅವ್ರ ಮೇಲೆ ನೀವೇನ್ ಆಕ್ಷನ್ ಮಾಡ್ಕೊಂಡಿದ್ದೀವಿ, ಆಕ್ಷನ್ ತಗೊಂಡಿದ್ದೀರ? ಸಸ್ಪೆಂಡ್ ಮಾಡಿ ಸರ್ ಅಂತ. ಅವ್ರು ಏನಕ್ಕೆ ಬೇಕು ನಮ್ಗೆ? ನೋಡಪ್ಪ, ನಾನು ಇನ್ಸ್ಪೆಕ್ಷನ್ ಮಾಡಬೇಕು, ನೋಡಪ್ಪ, ಎಲ್ಲದಕ್ಕೂ ಒಂದು ಕಾನೂನು ಇದೆ. ಕಾನೂನು ಕೈಗೆತ್ಕೊಳಕ್ ನನ್ನಿಂದ ಆಗಲ್ಲ, ನಾನು ಪರಿಶೀಲನೆ ಮಾಡಕ್ಕೆ ನಾನು ಒಬ್ಬನೇ ಮಾಡಕ್ಕಾಗಲ್ಲ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ನಾನು ರಿಪೋರ್ಟ್ ಹಾಕಿದ್ದೀನಿ. ಅವ್ರು ಒಂದು ರಿಪೋರ್ಟ್ ಮಾಡ್ಕೊಂಡು ಅವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಪರಿಶೀಲನೆ ಮಾಡಿ ವರದಿ ನಾನು ಕೊಟ್ಟ ಮೇಲೆ ನಾನು ಆ ವರದಿ ಬೇಕಾಗುತ್ತೆ. ಅಲ್ಲ, ಸುಮಾರು ಕೆಲಸ ಇದೆ. ಈಗ ತಾಲೂಕ್ ಪಂಚಾಯತಿ ಸ್ಟಾಫ್ ನಾನು ಒಬ್ಬನೇ ಇರೋದು, ಹೊಸ ತಾಲೂಕಿದ್ದು, ಆಯ್ತಾ? ನಾನು ಸ್ಟಾಫ್ ಇಲ್ಲ ಇಲ್ಲಿ. 2 ವರ್ಷ ಆಗಿದೆ ತಾಲೂಕ್ ಪಂಚಾಯತ್ ಮೊನ್ನೆ ಬಂದಂಗೆ ಹೇಳ್ತೀನಿ, ನಾನು ಹೇಳ್ತೀನಿ ಕೇಳಿ, ಒಂದೇ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಸ್ಟಾಫ್ ಯಾರು ಸರ್ಕಾರ ಇನ್ನ ಇಲ್ಲಿ ಕೊಟ್ಟಿಲ್ಲ, ಒಂದು SDC ಇಲ್ಲ, FDC ಇಲ್ಲ. ಅವರು ಇಬ್ಬರು ಪೀವರ್ಸ್ ನಾನು ಔಟ್ಸೋರ್ಸ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಆಯ್ತಾ? ಸ್ಟಾಫ್ ಇಲ್ಲ, ಅದಕ್ಕೋಸ್ಕರ ಬೇರೆ ನಾ ಬರ್ದಿದ್ದೀನಿ. ಗೌರ್ಮೆಂಟ್ ಕೂಡ ಹೋಗಿದ್ದೆ ಬಿಡಿ, ಶಾಸಕರು ಹೇಳಿದ್ದೀನಿ, ಅವ್ರ ಗಮನಕ್ಕೂ ತಂದಿದ್ದೀನಿ, ಆಯ್ತಾ? ಇಂತಹ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ ಅವರು. ಈ ಕ್ಷೇತ್ರ ಅದ್ರ ಬಗ್ಗೆ ನಾನು ಹೇಳ್ತಾ ವರದಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ವರದಿ ಕೊಟ್ಟಿದ್ದೀನಪ್ಪ, ನಾನು ವರದಿ ಕೊಟ್ಟಿದ್ದೀನಿ, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್. ಇವಾಗ ಒಂದೇ ಒಂದು ಮನೆಗೊಂದು ಫ್ರಾಡ್ ಆಗಿದೆಯಲ್ಲ, ಫೋರ್ಜರಿ ಆಗಿದೆ, ಕಂಪ್ಲೀಟ್ ಪಿಕ್ಚರ್ ಇದೆ. ಸುಮಾರು ಒಂದೇ ಒಂದು ನಿಮಿಷ ಅದೇ ಮಾತಾಡ್ಕೊಂಡಿದ್ರೆ ಆಗಲ್ಲ, ಅದೇ ಮುರಳಿ ಮಾತಾಡಿದಾರ ಅದ್ರ ಬಗ್ಗೆ ಮುರಳಿ ಮಾತಾಡಿದ್ರು. ರಾಜ್ಯ ಕೊಟ್ಟಿರೋದು ನಾನು ಅದ್ರ ಬಗ್ಗೆ ಮಾತಾಡಬೇಕು. ಸುಮಾರು 1.5 ವರ್ಷ ಆಗಿದೆ ಫ್ರಾಡ್ ಆಗಿ. ಸರಿ, ನೀವು ರಿಕವರಿ ಮಾಡಕ್ಕೆ 1 ವರ್ಷ 1.5 ವರ್ಷ ತಗೊಂಡಿದ್ದೀರಾ. ಅದರಲ್ಲಿ
ಮೂರ್ ಮನೆ ನಾನು total. ಬಂದು 3 ತಿಂಗಳಾಯ್ತು ಆಯ್ತು, ಆಯ್ತು, ಅಷ್ಟೇನಪ್ಪ. ಆಯ್ತು ಸರ್, ಒಂದೇ ಒಂದು ನಿಮಿಷ. 3 ಮನೆಯಲ್ಲಿ ಒಂದು ಮನೆ ಪಾಯ ಹಾಕಿದ್ದಾರೆ, ಪಾಯ ಬಿಲ್ ಮಾಡ್ಕೊಂಡಿದ್ದಾರೆ. ಅದು ಪಾಯ ಬಂದ್ಬಿಟ್ಟು ಕುಪ್ಪಸ್ವಾಮಿ ಅವ್ರದ್ದು ಪಾಯ ಇವಾಗ ಸ್ಟಾಕ್ ಇದೆ ಅಲ್ಲಿ, ತೋರಿಸ್ತೀವಿ ಬೇಕಾದ್ರೆ. ಅವರು ಎಲ್ಲಿ ನೋಡಲ್ ಆಫೀಸರ್ ಅವರು ಗೊತ್ತು, ಬನ್ನಿ ಸರ್ ಸೋಮಣ್ಣ, ನೀವೇ ಹೇಳಿ ಬಂದಿದ್ದೀವಿ. ಪಾಯ ಬಂದ್ಬಿಟ್ಟು ಕುಪ್ಪಸ್ವಾಮಿ ಅವ್ರದ್ದು, ಅವರು ಬೇಕಾದ್ರೆ ಸ್ಪಾಟ್ ಅಲ್ಲಿ ಬಂದು ಹೇಳ್ತಾರೆ ರಿಪೋರ್ಟ್. ಕುಪ್ಪಸ್ವಾಮಿದು ಪಾಯ ಮನೆ ಮಂಜೂರಾಗಿರೋದು ಮಂಜಮ್ಮಂದು. ಅಲ್ಲಿ ಪಾಯ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡಿರೋದು ಬಾಬು ರೆಡ್ಡಿ. ಇವಾಗ ಮಂಜಮ್ಮಂದು ಮನೆ, ಪಾಯ ಬಂದ್ಬಿಟ್ಟು ಕುಪ್ಪಸ್ವಾಮಿದು. ಬಾಬು ರೆಡ್ಡಿಗೆ ಏನ್ ಕೆಲಸ ಸರ್ ಅಲ್ಲಿ? ಇವಾಗ ನಾವು ಅದಕ್ಕೆ ಅರ್ಜಿ ಕೊಡ್ತೀವಿ, ಇನ್ನ ಒಂದು ಇದ್ರ ಮೇಲೆ ಕವರಿಂಗ್ ಲೆಟರ್ ಒಂದು ಕೊಡ್ತೀವಿ, ಅರ್ಜಿ ಕೊಡ್ತೀವಿ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕು. ಇಲ್ಲಿ ಬಂದಿದ್ದೀರಿ ನೀವು, ನಿಮ್ಗೇನ್ ಕೆಲಸ ಅಂತ ನಾನು ಹೇಳಕ್ ಬರಲ್ಲ. ಆಗುತ್ತಾ? ಅಲ್ಲಲ್ಲ ಅದು ನಾನು ಅವ್ರನ್ನ ಕೇಳಕ್ ಆಗತ್ತೇನಪ್ಪ? ಅವ್ರಿಗೆ ನನ್ ಸಂಬಂಧ ಇಲ್ಲಪ್ಪ. ಈಗ ಹಾಗಾದ್ರೆ ನಾನು ಬೇರೆ ಮನೆ ಹತ್ರ ನಿಂತ್ಕೊಂಡ್ಬಿಟ್ಟು ಫೋಟೋ ಅದು ನಿಮ್ಮ ಇಷ್ಟ, ಅದು ನಾವು ಮಾಡಲ್ಲ. ಮಾಡಲ್ಲಪ್ಪ, ಕಾನೂನು ಅದಕ್ಕೆ ತಪ್ಪಾಗಿದೆ. ತಪ್ಪಾಗಿದ್ದಾರೆ, ಅವ್ರು ಕಾನೂನು ರೀತಿಯಲ್ಲಿ ಕ್ರಮ ತಪ್ಪಾಗಿರೋದಕ್ಕೆ ನಾನು ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಸರ್. ನಾವು ನಿಮ್ಗೆ ರಿಪೋರ್ಟ್ ಆಯ್ತು, ಹಾಕ್ತೇವೆ. ನೀವು ಪೊಲೀಸ್ ಸ್ಟೇಷನ್ ರೆಫರ್ ಮಾಡಿ ಎಫ್ಐಆರ್ ಆಗ್ಬೇಕು. ನಮ್ಮ ಮೇಲೆ ಸುಳ್ಳು ಕೇಸಲ್ಲಿ ನಮ್ಮ ಮೇಲೆ ಎಫ್ಐಆರ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕಾನೂನು ರೀತಿ ಕ್ರಮ ತಗೊಳ್ತೀನಿ ಅಂತ ಸರ್ ಹೇಳ್ಬಿಟ್ಟು. ತಗೊಳ್ತೀರಾ ಸರ್? ಇವಾಗ ನಾವು ಪಂಚಾಯತ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ ನಿಮ್ಗೆ. ಅರ್ಜಿ ಕೊಟ್ಮೇಲೆ ನಮ್ಮನ್ನ ಉಡಿಸ್ತೀವಿ, ನಮ್ಮನ್ನ ಜನ ರೆಡಿ ಮಾಡಿದೀವಿ, ಕೊಡುಗೆನಲ್ಲಿ ಅವ್ರನ್ನ ಬ್ಯಾಟ್ರನಲ್ಲಿ SC ಸಮುದಾಯದವ್ರನ್ನ ರೆಡಿ ಮಾಡಿದೀವಿ ಅಂತ ನಮ್ಮ ಹತ್ರ ಆಡಿಯೋ ಇದೆ. SP ಸಾಹೇಬ್ರು ಕೊಟ್ಟಿದ್ದೀವಿ, IG ಅವ್ರು ಕೊಟ್ಟಿದ್ದೀವಿ. ಕೊಟ್ಟಿದ್ದಾದ್ಮೇಲೂ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ, ಹಿಂದೆ ಬರ್ತಾರೆ. ಊರಲ್ಲಿ ಬಸ್ ಸ್ಟಾಂಡ್ ಕರ್ಕೊಂಡು ಬೇರೆ ಯಾರೋ ಬೇರೆ ತಾಲೂಕವ್ರನ್ನ ಕರ್ಕೊಂಡ್ಬಂದು ನಮ್ಮನ್ನ ತೋರಿಸ್ತಾರೆ. ಇವಾಗ ರೀಸೆಂಟ್ ಆಗಿ 13ನೇ ತಾರೀಕು ಕೊಡುಗೆನಲ್ಲಿ ಅವ್ರನ್ನ SC ಸಮುದಾಯದವ್ರನ್ನ ಒಂದ್ 8 ಜನ ಹೆಂಗಸನ್ ಕರ್ಕೊಂಡ್ಬಂದು 13ನೇ ತಾರೀಕು ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ತಗೊಂಡಿಲ್ಲ. SP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ? ನಾವ್ ಈ ತರ ಕೆಲಸ ಮಾಡ್ತಾ ಇದ್ದೀವಿ, NRG ಅಲ್ಲಿ ಕೆಲಸ ಮಾಡಿದೀವಿ, ನಮ್ಗೆ ದುಡ್ಡು ಮಾಡ್ಲಿಲ್ಲ ಅಂತ. ಅಲ್ಲಿ ನೋಡಿದ್ರೆ ಯಾರು ಕೆಲಸನೇ ಮಾಡ್ಲಿಲ್ಲ. ಅಲ್ಲಿ ಕೆಲಸನೇ ಫೋಟೋ ಇದೆ ನಮ್ಮ ಹತ್ರ, ಕೆಲಸನೇ ಮಾಡಿಲ್ಲ, ಏನೂ ಇಲ್ಲ. ಇವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಕೊಡ್ಬೇಕು. ನಮ್ಗೇನಪ್ಪ ಸಂಬಂಧ? ಅಲ್ಲ ಸರ್, ನಾವು ಕೊಟ್ಟದ್ದು ಅರ್ಜಿ ಕೊಟ್ಟದ್ದು ನಿಮಗೆ. ಅದು ಬಂದು ನಿಮ್ಗೆ SP ಪೊಲೀಸ್ ಗಲಾಟೆ ಆದ್ರೆ ಅದಕ್ಕೆ ಹೋಗ್ರಿ. ಇವಾಗ ಈ ಕಾಮಗಾರಿಗಳು ನಡೆದಿರೋದು ಕರೆಕ್ಟ್ ಇದೆಯಾ ಸುಳ್ಳಿದೆಯಾ? ನೋಟಿಸ್ ಕೊಟ್ಟಿದೆ ನೋಡಿ, ನೋಟಿಸ್ ಕೊಟ್ಟಿದೆ. ಅದು ಒಂದು